ಬನಶಂಕರಿ ದೇವಾಲಯ ಮೂರ್ತಿಯವರು ಗಾಡಿ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಇವಾಗ ರಾಹುಕಾಲದಲ್ಲಿ ನಾವು ನಿಂಬೆಹಣ್ಣು ದೀಪ ಹಚ್ಚಕ್ಕೆ ಬಂದಿರೋದು ಇಲ್ಲಿಗೆ. ಏನೇ ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ವಿಂಧ್ಯ ಚಾನಲ್ಗೆ ಸ್ವಾಗತ. ಹೊಸದಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಿಮಗೆ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ, ಏನಪ್ಪ ಇದು ನಿಂಬೆಹಣ್ಣು ದೀಪ ತೋರಿಸ್ತಾ ಇದ್ದಾರೆ. ಬನಶಂಕರಿ ದೇವಾಲಯ, ನಮ್ಮ ಬೆಂಗಳೂರಿನಲ್ಲಿರುವ ಬನಶಂಕರಿ ದೇವಾಲಯ. ಇದು ಮೊದಲನೇ ಬಾರಿಗೆ ನಾನು ನಿಂಬೆಹಣ್ಣು ದೀಪ ಹಚ್ತಾ ಇರೋದು. ಇದೇ ಫಸ್ಟ್ ಟೈಮು. ಯಾವತ್ತೂ ನಾನು ನಿಂಬೆಹಣ್ಣು ಆರತಿ ಮಾಡಿಲ್ಲ. ಇದೇ ಮೊದಲನೇ ಸಾರಿ ನಾನು ಬನಶಂಕರಿ ದೇವಾಲಯದಲ್ಲಿ ನಿಂಬೆಹಣ್ಣು ದೀಪ ಮಾಡ್ತಾ ಇರೋದು. ಸೊ ನೋಡಿ, ನಾನು 9 ವಾರ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಇದ್ದೀನಿ. ಸೊ ನಮ್ಮ ಒಂದು ಕೆಲಸ ನಮಗೆ ಅರಕೆ ಮಾಡ್ಕೊಂಡಿದ್ದೆ, ಅದು ನನಗೆ ಪೂರ್ತಿಯಾಗಿದೆ. ಸೊ ಆ ಕೃತಜ್ಞತೆಗೆ ತಾಯಿ ಬನಶಂಕರಿ ಅಮ್ಮನವರಿಗೆ ನಾನು ನನ್ನ ಸೇವೆ ಸಲ್ಲಿಸ್ತಾ ಇದ್ದೀನಿ. ನೋಡಿ, ನನ್ನ ಜೊತೆ ನನ್ನ ಮಗಳು ಸಹಾಯ ಮಾಡ್ತಾಯಿದ್ದಾರೆ. ಅವಳಿಗೆ ಇದರಲ್ಲೆಲ್ಲ ತುಂಬ ಉತ್ಸಾಹ ಇದೆ. ರಂಗೋಲಿ ಬಿಡ್ತಾಳೆ ಬಂದು ನಾನು ಮಾಡ್ತಾಯಿದ್ರೆ. ತಿರ್ಗಿ ಅಮ್ಮ ನಾನು ಅಂತಾಳೆ. ಸೊ ಪ್ರತಿಯೊಂದು ಕೆಲಸದಲ್ಲೂ ನಾನು ತೊಡಗಿಸ್ಕೊತೀನಿ. ಆದರೆ ಮಕ್ಕಳು ನಮ್ಮ ಜೊತೆ ಇದ್ದರೆ ಅವರು ಎಲ್ಲ ಕಲಿತಾರೆ ಅಂತ. ನೋಡಿ, ಇದು ಮೊದಲನೇ ವಾರ ನಾನು ಒಂದೇ ನಿಂಬೆಹಣ್ಣಲ್ಲಿ 2 ಅದು ಭಾಗ ಮಾಡಿ 2 ಹೋಳು ಆಗೋದು. ಸೊ ಈ ಥರ ಪ್ರತಿ ವಾರ ಒಂದು ನಿಂಬೆಹಣ್ಣು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತೀನಿ. 2ನೇ ವಾರ 2 ನಿಂಬೆಹಣ್ಣು ಹಚ್ತೀನಿ. ಸೊ ಬನಶಂಕರಿ ತಾಯಿಗೆ ರಾಹುಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು. ಮತ್ತು ನಾವು ಏನು ಹರಿಸ್ಕೋತೀವೋ ಅದು ನೆರವೇರುತ್ತೆ ಅಂತ ಹೇಳಿದ್ರು. ಸೊ ನೋಡೋಣ ಅಂತ ನಾನು ಆ ತಾಯಿ ನಂಬಿಕೆ ಇಟ್ಟು ಹರಕೆ ಮಾಡ್ಕೊಂಡಿದ್ದೆ. ಸೊ ಹರಕೆ ನನಗೆ ತುಂಬ ಇಷ್ಟ ಆಯಿತು ಮತ್ತು ಎಲ್ಲ ಆಯಿತು. ಹರಕೆ ನೋಡ್ತಿದ್ದದಕ್ಕೆ ತಾಯಿಗೆ ನಾವು 9 ವಾರ ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಬಂದಿದ್ದೀವಿ. ಇದೇ ಬನಶಂಕರಿ ದೇವಾಲಯ ನಮ್ಮ ಬೆಂಗಳೂರಿನಲ್ಲಿರೋದು. ಸೊ ಉತ್ತರಳ್ಳಿಗೂ ಕನೆಕ್ಟ್ ಆಗುತ್ತೆ ಮತ್ತು ಕನಕಪುರ ಹೈವೇ ರೋಡಲ್ಲಿ ಇದು ಮಧ್ಯದಲ್ಲಿ ಇರೋದು. ಸೊ ಇಲ್ಲಿ 3 ಟ್ರಾನ್ಸ್ಪೋರ್ಟ್ ಇದೆ ಈ ದೇವಸ್ಥಾನಕ್ಕೆ. ಮೆಟ್ರೋ ಇದೆ, KSRTC ಬಸ್ ಇದೆ, BMTC ಬಸ್ ಇದೆ. ಸೊ ಟ್ರಾನ್ಸ್ಪೋರ್ಟ್ ಇರೋದ್ರಿಂದ ಯಾವಾಗಲೂ ಜನ ಇರ್ತಾರೆ. ಶುಕ್ರವಾರ ಬೆಳಿಗ್ಗೆ 12:30ವರೆಗೂ ರಾಹುಕಾಲ ಆಗಿರುತ್ತೆ ಅಂತ 10:30 ಅವಾಗೂ ಜನ ನಿಂಬೆಹಣ್ಣು ತುಂಬ ಹಚ್ತಾರೆ. ಸೊ ಭಾನುವಾರ ಕೆಲಸಕ್ಕೆ ಹೋಗೋರೆಲ್ಲ ಭಾನುವಾರ ಸಂಜೆ 4:15 6 ಗಂಟೆವರೆಗೂ ರಾಹುಕಾಲ ಅಂತ ಅವಾಗೂ ನಿಂಬೆಹಣ್ಣು ದೀಪ ಹಚ್ತಾ ಇರ್ತಾರೆ. ಈ ದೇವಾಲಯದ ಅನ್ನದಾಸೋಹ ಪ್ರತಿನಿತ್ಯ ಅನ್ನದಾಸೋಹ ನಡೀತಾ ಇರುತ್ತೆ. ನೋಡಿ, ನಾನು ಅವಾಗ ಕೇಳ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಿದ್ದಷ್ಟೇ ತಾಯಿ ಹತ್ರ. ಆದರೆ ಅದು ನನ್ನ ಕೋರಿಕೆ ಈಡೇರಿತು. ಈಗ ಅಮ್ಮನವರಿಗೆ ನಾನು ನಿಂಬೆಹಣ್ಣು ಆರತಿ ಮಾಡ್ತಾಯಿದ್ದೀನಿ. ಸೊ ಅಲ್ಲೇ ಬಂದು ಮಾಡಿ ನಾವೇ ಹಚ್ಚಿದ್ರೆ ಶ್ರೇಷ್ಠ ಅಂತಾರೆ. ಸೊ ಹಾಗೂ ಮಾಡ್ಬೋದು. ಅಷ್ಟು ಟೈಮ್ ಇಲ್ಲ ಅಂದರೆ ಈಚೆ ಹೊರಗಡೆ ಮಾರ್ತಾ ಇರ್ತಾರೆ, ಅದನ್ನು ನಾವು ತೊಗೊಂಡು ಇಲ್ಲಿ ಬೆಳಗ್ಬೋದು. ನಿಂಬೆಹಣ್ಣು ದೀಪ ಹಚ್ಚುವಾಗ ನಾವೇನು ರಾಹುಕಾಲದಲ್ಲಿ ಹಚ್ಚೋದು ತುಂಬ ಒಳ್ಳೆಯದು ಅಂತ ನಾವು 3 ಜನ ನಮ್ಮ ಫ್ಯಾಮಿಲಿ ಬಂದು